ಏನ್ ಸರ್ ಅಧ್ಯಕ್ಷ ಈ ಸುಪಾರಿ ಅಂದ್ರೆ ಏನು? ಅದನ್ನ ತೆಗೆಸಾಕಿ ಅಲ್ಲ, ಏನ್ ಸುಪಾರಿ ಅಂದ್ರೆ ಏನು ಹಾಕ್ಸಿದವೆ ಅರ್ಥ ಆಗಿಲ್ಲ. ಏನ್ ಸುಪಾರಿ ಅಂದ್ರೆ ಇನ್ನು ಸ್ಟಾರ್ಟ್ ಮಾಡಿದಷ್ಟೇ ಅದೇನು ಅಂತ ಹೇಳ್ತಾರೆ. ಇದು ಪಾರ್ಲಿಮೆಂಟರಿ ಅದನ್ನು ಉತ್ತರ ಕೊಡ್ಲಿಕ್ಕೆ ನಾನು ಕೇಳ್ತಾ ಇರೋದು ಪಾರ್ಲಿಮೆಂಟ್ ಸುಪಾರಿ ಅಂದ್ರೆ ಏನು? ಅದಕ್ಕೆ ಡೆಫಿನಿಷನ್ ಕೊಡ್ಬೇಕು ಫಸ್ಟ್. ವಾಟ್ ಈಸ್ ಸುಪಾರಿ? ಯಾರು ಮುಂದೆ ಮಾತಾಡ್ತಾರೆ? ನೀವು ಮುಂಚೆ ಬಂದು ಮಾತಾಡ್ತಾರ, ನಾನಲ್ಲ. ನಾನು ಇಟ್ಕೊಂಡು ಮಾತಾಡ್ತಾ ಇದ್ದೀನಿ, ನನಗೆ ಗೊತ್ತಿಲ್ಲ. ಸುಪಾರಿ ನಾನು ಈ ಸಭಾ ಸದಸ್ಯನ ಕೇಳ್ತಾ ಇದ್ದೀನಿ, ನನ್ನ ಹಕ್ಕು ಅದು. ಸುಪಾರಿ ಅಂದ್ರೆ ಏನು ಅಂತ ಕೇಳ್ತಾ ಇದ್ದೀನಿ ಅಷ್ಟೇನೆ. ಏನ್ ಇದ್ರಲ್ಲಿ ಏನು ತಪ್ಪೇನೈತೆ? ಪದೇ ಪದೇ ಅಷ್ಟೇ, ಬೇರೆ ಏನಿಲ್ಲ. ನನಗೆ ಯಾಕೆ ಜ್ಞಾನ ಇಲ್ಲ? ಇನ್ನು ನಿಮ್ಗಿಲ್ಲ ಅಷ್ಟೇನೆ. ಸಚಿವರೇ ಅದರ ಬಗ್ಗೆ ಈಗಾಗಲೇ ಆಗಿದೆ. ನಾನು ಅದಕ್ಕೆ ಕೇಳ್ತಾ ಇರೋದು. ನಾನು ಅದಕ್ಕೆ ಸರ್, ನಾನು ಎಲ್ಲೆಲ್ಲೋ ಹೋಗ್ಬೇಡಿ. ನಾನು ಅತ್ಯಂತ ಗೌರವಯುತವಾಗಿ ಕೇಳ್ತಾ ಇದ್ದೀನಿ. ನೀವು ಸುಮ್ನೆ ನೀವೆಲ್ಲ ಡೈವರ್ಷನ್ ಕೊಡ್ಬೇಡಿ. ನಾನು ಅತ್ಯಂತ ಗೌರವಯುತವಾಗಿ ನೀವು ಸುಮ್ನೆ ಅಡ್ಡ ಬರಬೇಡಿ. ಕೇಳ್ತಾ ಇದ್ದೀನಿ, ಜ್ಞಾನೇಂದ್ರ ಸಾಹೇಬ್ರಿಗೂ ಕೇಳ್ತೀನಿ, ಚಿನ್ನುವರ್ಗೂ ಕೇಳ್ತೀನಿ. ಸುಪಾರಿ ಅಂದ್ರೆ ಏನು? ಕೇಳಿಸ್ತಾರೆ ಅದೇನು ಅಂತ. ಯಾವ್ದು ಬಾಂಬೆ ಭಾಷೆ? ಬಾಂಬೆ ಭಾಷೆ ಯಾವುದು? ವಾಟ್ ಇಸ್ ದಿಸ್? ಏನ್ ನಡೀತಾ ಇದೆ ಹೌಸಲ್ಲಿ? ಇದಕ್ಕೂ ಸಾರಿ ಕೇಳೋದು. ಕೊಡೋದು ಅಂತ ಸುಪಾರಿ ಅಂತ ಹೇಳಿದ್ರೆ ಮತ್ತೆ ಸಂತೋಷ್ ಪಾಟೀಲ್ ಅವರ ಆತ್ಮಹತ್ಯೆ ಪ್ರಕರಣ ಏನು? ಅದನ್ನು ಸುಪಾರಿ ಕೊಟ್ಟಿದ್ರ ನೀವು? ಇಲ್ಲ ಅಧ್ಯಕ್ಷರ, ಸ್ಪಷ್ಟೀಕರಣ ಕೊಡ್ಲಿ ಅವರು. ಈ ಆತ್ಮಹತ್ಯೆ ಪ್ರಕರಣಕ್ಕೆ ಎರಡು ಸುಪಾರಿ